ಸರ್ ನಿಮ್ಮ ಹೆಸರು? ರವಿ. ನೀವು ಎಷ್ಟು ಎಕರೆ ಜಮೀನು ವ್ಯವಸಾಯ ಮಾಡ್ತೀರಿ? ನಮ್ದು 2 ಎಕರೆ. 2 ಎಕರೆ ಇದೆಯಾ? ಈಗ ನೀವು ಜಾಸ್ತಿ ಆರ್ಗ್ಯಾನಿಕ್ ಬಗ್ಗೆ ಒಲವು ಮಾಡ್ತೀರಾ, ಕೆಮಿಕಲ್ ಜಾಸ್ತಿ? ನಮ್ಮ ಆರ್ಗಾನಿಕ್ ಬಗ್ಗೆನೂ ಜಾಸ್ತಿ. ಆರ್ಗ್ಯಾನಿಕ್ ಜಾಸ್ತಿ ಅನ್ಸೋದು. ಈಗ ನಾವು ಬಂದು ನಿಮಗೆ ಮಾಹಿತಿ ಕೊಡಬೇಕಾದ್ರೆ ನಿಮಗೆ ಇದನ್ನ ಬಳಸಬೇಕು ಅನ್ನಿಸ್ತಾ ಇಲ್ಲ ಏನಾದರೂ ಬೇಡ ಅಂತ? ನಮ್ಮ ಮುಂಚೆಯಿಂದ ನಿಮ್ಗಿಂತಲೂ ಆರ್ಗ್ಯಾನಿಕ್ ಮಾಡ್ಬೇಕಂತ ಇತ್ತು, ಮಾಡ್ತಾ ಇದ್ದೀವಿ. ಈಗ ನಾವು ನಿಮಗೆ ಕೊಟ್ಟು ಇದೊಂದು ಒಂದ್ಸಲ ಮಾತ್ರ ಫ್ರೇ ಮಾಡಿದ್ದೀರಿ, ಒಂದಪ್ಪ ಫ್ರೇ ಮಾಡಿದ್ದೀರಿ. ಈಗ ನಿಮಗೆ ಈ ಔಷಧಿನ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಕಿಸಾನ್ ಅಮಿನೋವಿಟ್ ಅಂತ, ಜೊತೆಗೆ ಇದೊಂದು ಕಿಸಾನ್ 100 ಅಂತ. ಇದು 10 ml ಹಾಕೊಂಡ್ರ? ಇದು 10 ml ಕೊಟ್ಟಿದ್ದೀರಿ. ಇನ್ನು ಒಂದು ಕಿಸಾನ್ ಹ್ಯೂಮಿಕ್ ಅಂತ ಬರುತ್ತೆ ಟಾನಿಕ್, ಅದು 10 ml ಕೊಟ್ಟಿದ್ದೀರಿ. ಈಗ ನಿಮಗೆ ಹೊಡೆದ ಮೇಲೆ ನಿಮ್ಮ ಒಂದು ಪ್ರಾಮಾಣಿಕವಾಗಿ ನಿಮ್ಗೆ ಏನು ಅನ್ನಿಸ್ತು ಸರ್? ಇದು ಪರವಾಗಿಲ್ಲ ಅನ್ನಿಸ್ತು. ಈಗ ಬನ್ನಿ ಸರ್, ಇಲ್ಲಿ ಮುಂದೆ ಬನ್ನಿ ಸರ್. ಈಗ ನೋಡಿ, ಈಗ ಗಿಡಗಳು ತುಂಬ ಯಾವ ಥರ ಕೌಟ್ಲು ಬಂದಿದೆ, ಕಾಯಿಗಳು ಎಷ್ಟು ಬಂದಿದೆ. ಮುಂದೆ ಬನ್ನಿ ಸರ್. ಕಾಯಿ ಒಂದು ಕ್ವಿಂಟಲ್ ನೋಡಿ, ಇಲ್ಲಿ ಈ ಥರ ಒಂದೇ ಒಂದು ಮುದುರುಗಳು ಸಹ ಕಾಣ್ತಾ ಇಲ್ಲ. ತುಂಬ ಒಂದು ಕಾಯಿಗಳು ಸಹ ಹಿಲ್ಟಾಗಿ ಕಟ್ತಾ ಇದ್ದಾರೆ. ಈಗ ಒಂದು ಹಾಕಿರ್ತಕ್ಕಂಥದ್ದು ಎಷ್ಟು ಗುಣಿ ನೀವೀಗ? 1300ರಿಂದ 400 ಗುಣಿ ಹಾಕಿದ್ದೀರಿ. ಈಗ ನೀವು ಒಂದು ಎಷ್ಟು ಕ್ವಿಂಟಲ್ ಕುಯ್ಬೇಕು ಅಂದ್ಕೊಂಡಿದ್ದೀರಿ ಫಸ್ಟ್ ಟೈಮು? ಒಂದು 3 ಕ್ವಿಂಟಲ್. 3 ಕ್ವಿಂಟಲ್. ಎರಡನೇ ಬ್ಯಾಚ್ ಎಷ್ಟು ಕುಯ್ಬೇಕು ಅನ್ನೋ ಲೆಕ್ಕಾಚಾರ ಬರುತ್ತೆ? 1 ಟನ್ ಕುಯ್ತೇವೆ ಅಂತ. ಈಗ ನಿಮಗೆ ಈಗ ಖರ್ಚು ಕಡಿಮೆ ಆಗುತ್ತೆ, ಅದೇ ಜಾಸ್ತಿ ಆಗಬೇಕು ಅಂದ್ರೆ ನಾವು ಕೆಮಿಕಲ್ನ ಜಾಸ್ತಿ ಬಳಸಬಾರ್ದು. ಕೆಮಿಕಲ್ ಅಂದ್ರೆ ಒಂದ್ಸರಿ 5,000 ರೂಪಾಯಿ ಮೇಲ್ ಬೇಕಾಗುತ್ತೆ. ಜಸ್ಟ್ ಒಂದ್ಸಲ ಔಷಧಿ ಹೊಡೆಯೋಕೆ ನಿಮಗೆ 1,700 ರೂಪಾಯಿ ಅಂತ. ಅಂದ್ರೆ ಇದು ನಿಮಗೆ ಇನ್ನೂ 10 ಟ್ರಿಪ್ ಔಷಧಿ ಹೊಡಿಬೋದು, ಲಾಸ್ಟ್ ವರ್ಗು ಮಡಿಕೋಬಹುದು. ಯಾಕೆಂದ್ರೆ ಇದು 50 ಕ್ಯಾನ್ ಆಗುತ್ತೆ. ಇದು 10 ml ಹಾಕೊಳ್ಳುವಂಥದ್ದು 50 ಕ್ಯಾನ್ ಆಗುತ್ತೆ. ಒಂದು ಕ್ರಾಪ್ಗೆ ಪ್ರತಿಯೊಂದು ಸರ್ ಅದೇ ರೀತಿ ಭತ್ತಕ್ಕೂ ಸಹ ಹೊಡೆದಿದ್ದೀರಿ. ಬನ್ನಿ ಸರ್, ನಿಮಗೆ ನಾವು ಕೊಡೋದಕ್ಕಿಂತ ಮುಂಚೆ ಭತ್ತ ಯಾವ ಥರ ಇತ್ತು? ಭತ್ತ ಚುಕ್ಕೆ ಒಂಥರ ರೋಗದಂಗೆ ಹುಳ ತಿಂತಾ ಇತ್ತು ಸರ್. ಇವಾಗ ಹುಳ ಎಲ್ಲ ನೀಟಾಗೆಲ್ಲ ಕ್ಲಿಯರ್ ಆಗಿದೆ ಅಲ್ವಾ? ಚೆನ್ನಾಗಿ ಒಂದು ನಿಮ್ಮ ಅನ್ಕೊಂಡ ತನಕ ಬಂದಿದೆ ಅಲ್ವಾ ಸರ್ ಅದು ಬೆಳೆ? ಸರ್ ಅದೇ ರೀತಿ ಕೋಸ್ಗೂ ಸಹ ನೀವು ಫ್ರೇ ಮಾಡಿದ್ದೀರಿ. ಹೌದು ಸರ್, ಬನ್ನಿ ಸರ್. ಕೋಸ್ಗೂ ನೀವು ಕೊಟ್ಟಾದ್ಮೇಲೆ ಇದನ್ನೇ ಫ್ರೈ ಮಾಡಿ. ಬನ್ನಿ ಸರ್. ಈಗ ಇದು ಕೋಸ್ಗೂ ಸಹ ಫ್ರೇ ಮಾಡಿದ್ದೀರಿ. ಎಷ್ಟು ಸಾವಿರ ಇದೆ ಸರ್ ಕೋಸ್ ಗುಣಿಯಲ್ಲಿ? 10,000 ಇದೆ ಸರ್. ಈಗ ನಿಮ್ಮ ಅನಿಸಿಕೆ ಪ್ರಕಾರ ಇದು ಒಂದ್ಸಲ ನಮ್ಮ ಮಾತ್ರ ಫ್ರೇ ಮಾಡಿರೋದು, ಮುಂಚಿತವಾಗಿ ಯಾವ್ದೋ ಬೇರೆ ಕೆಮಿಕಲ್ ಕೆಮಿಕಲ್ ಬೇಕೇ ಬೇಕಾಗುತ್ತಲ್ಲ, ಯಾಕೆಂದ್ರೆ ಹುಳಗಳು ಅದನ್ನು ಬಳಸ್ತಾ ಇದ್ರಿ. ಈಗ ನಮ್ದು ಕೊಟ್ಟ ಮೇಲೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಪರವಾಗಿಲ್ಲ ಸರ್. ಎಲ್ಲಾ ರೈತರುಗಳಿಗೂ ಏನ್ ಹೇಳ್ತೀರಿ ನೀವು? ಮಾಡ್ಕೊಂಡು ಒಳ್ಳೇದು ಅಂತ ಅಂತೀವಿ. ಹೌದು ಸರ್. ಈಗ ನಮ್ಮ ಪ್ರಾಡಕ್ಟ್ಸ್ ನ ಬಳಸೋದ್ರಿಂದ ನಿಮ್ಗೆ ಇಳುವರಿ ತಗೊಳ್ಳೋಕೆ ಬೆಳೆನೂ ಚಂದ, ಜೊತೆಗೆ ಖರ್ಚು ಕಡಿಮೆ ಆಗುತ್ತೆ. ಈಗ ನೀವು ಇದೇ ಔಷಧಿನ ಹೊರಗಡೆ ಅಂಗಡಿಯಲ್ಲಿ ತಗೋಬತ್ತೀನಿ ಅಂದ್ರೆ ಒಂದು 5,000 ರಿಂದ 10,000 ರೂಪಾಯಿ ಬೇಕು. 2,000 ಗಿಡಕ್ಕೆ 5,000 ರೂಪಾಯಿ ಔಷಧಿ ಬೇಕಾಗುತ್ತೆ. ಅದು ನಿಮ್ಗೆ 1,700 ರೂಪಾಯಿನಲ್ಲಿ ಇವತ್ತು ನೀವು ಇದಲ್ದನೆ ಜೊತೆಗೆ ಅಲ್ಲೂ ಸಹ ಒಂದು 3,000 ಗುಣಿ ಹಾಕಿದ್ರಿ. ಜೊತೆಗೆ ನಿಮ್ಮ ಭತ್ತಕ್ಕೆ 1 ಎಕರೆ ಹೊಡೆದಿದ್ರಿ, ಜೊತೆಗೆ ಕೋಸ್ಗೂ ಸಹ 1 ಎಕರೆ ಹೊಡೆದಿದ್ರಿ. ಇಷ್ಟೆಲ್ಲ 1,700 ರೂಪಾಯಿ ಇನ್ನೂ ಸಹ ನಿಮ್ಗೆ ಒಂದು ಅರ್ಧ ಔಷಧಿಯಷ್ಟು ಸೇವ್ ಆಗಿದೆ. ಈಗ ನಿಮ್ಮ ಪ್ರಕಾರ ರೈತರುಗಳಿಗೆ ಏನ್ ಹೇಳ್ತೀರಿ? ರೈತರು ಮಾಡ್ಕೊಂಡು ಒಳ್ಳೇದು, ಮಾಡಕ್ ಕೇಳಕ್ಕೆ ಇರ್ಲಿ ಸರ್. ನಿಮ್ಮ ಒಂದು ಅನಿಸಿಕೆ ಮಾಡ್ಕೋಬಹುದು. ಎಲ್ಲರೂ ರೈತರು ಮಾಡ್ಕೊಂಡು ಭೂಮಿ ಉಳ್ಕೊಳ್ಳುತ್ತೆ ಸರ್. ಈಗ ಸಾವಯವ ಅನ್ನೋದು ನಿಮ್ಗೆ ಗೊತ್ತಿದೆ. ಮೊದಲನೇದು 3 ಕೆಲಸ ಮಾಡುತ್ತೆ ಸರ್. ಒಂದು ಭೂಮಿ ಸೇವ್ ಆಗುತ್ತೆ. ನಾವ್ ಹೇಳ್ತೀವಿ, ಅವ್ರು ಜನ ಕೇಳಕ್ಕಿಲ್ಲ ಸರ್, ಏನೋ ಇದು ಮಾಡ್ತಾರೆ. ಹೌದೌದು ಸರ್. ಈಗ ನಾವು ಚೇಂಜ್ ಆದ್ರೆ ನಮ್ಮ ಅಕ್ಕಪಕ್ಕದ ಚೇಂಜ್ ಆಗ್ತಾರೆ. ಯಾಕೆಂದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಈಗ ಭೂಮಿ ಸೇವ್ ಆಗುತ್ತೆ, ಎಲ್ಲ ಭೂಮಿ ಸೇವ್ ಆಯ್ತು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಇಳುವರಿ ಆ ತರ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಬಳಸಿದಿರಿ ಸರ್. ಧನ್ಯವಾದಗಳು. ನಿಮ್ಗೆ ಮುಂದಿನ ದಿನ ದೊಡ್ಡ ಒಂದು ಬೆಳೆನೇ ಬೆಳೆದು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ ಸರ್. ಓಕೆ ಸರ್.